ಕ್ರಿಸ್ಮಸ್ ದಿನ, ಕ್ರಿಸ್ಮಸ್ನ ಸಮಯದಲ್ಲಿ ಈ 7 ಅದ್ಭುತಗಳು ನಡೀತು. ಈ 7 ಅದ್ಭುತಗಳು ಈಗಲೂ ದೇವರು ಮಾಡುವಂಥವನಾಗಿದ್ದಾನೆ. ಈ ಮೊದಲನೇ ಅದ್ಭುತ ಕನ್ನಿಕೆ ಮುಖಾಂತರ ಹುಟ್ಟುವಂಥದ್ದು ಅದ್ಭುತ, ಅಸಾಧ್ಯ. ಶಾರೀರಿಕವಾಗಿ ಇದು ಅಸಾಧ್ಯವಾದಂತಹ ಒಂದು ಘಟನೆ, ನಮ್ಮ ಕೈಯಲ್ಲಿ ಇದು ನಡೆಯುವುದಕ್ಕಾಗದೇ ಇರುವಂತಹ ಘಟನೆ. ದೇವರು ಇಲ್ಲಿ ತೋರಿಸ್ತಾ ಇರೋದೇನು ಅಂದರೆ, ನಿನ್ನ ಜೀವಿತದಲ್ಲಿ ಹಲವಾರು ವಿಚಾರಗಳಿದೆ, ಆದರೆ ನಿನ್ನ ಶಕ್ತಿಯಿಂದ, ನಿನ್ನ ಬಲದಿಂದ ಅದನ್ನು ಮಾಡೋದಕ್ಕಾಗಲ್ಲ. ಆದರೆ ದೇವರು ನಿನ್ನ ಜೀವನದಲ್ಲಿ ಇಳಿದು ಬಂದು ನಿನ್ನ ಜೀವಿತದಲ್ಲಿ ಬ್ರೇಕ್ ಮಾಡಿ ನಿನ್ನ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡುವಂಥವನಾಗಿದ್ದಾನೆ. ಶಾರೀರಿಕವಾಗಿ, ಸ್ವಾಭಾವಿಕವಾಗಿ, ನ್ಯಾಚುರಲ್ ಆಗಿ ಇದು ಆಗುವುದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಸೂಪರ್ ನ್ಯಾಚುರಲ್ ಗಾಡ್ ಸಾಧಾರಣವಾದಂತಹ ಪರಿಸ್ಥಿತಿಗೆ ಇಳಿದು ಬಂದು ನಮ್ಮ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡಿದ್ದಾನೆ. ಇವತ್ತು ನಿನ್ನ ಜೀವಿತದಲ್ಲೂ ದೇವರು ಇಳಿದು ಬಂದು ಅದ್ಭುತ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಹಲವಾರು ಸಲ ಅನಿಸ್ಬೋದಪ್ಪ, ಹೆಂಗಾಗುತ್ತೆ ಸ್ವಾಮಿ, ಡಾಕ್ಟರ್ ಕೈಲಿ ಆಗಲ್ಲ ಅಂತಿದ್ದಾರೆ, ಯಾರು ನನ್ನನ್ನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಇದ್ದಾರೆ, ಹೆಂಗೆ ಮುಂದಕ್ಕೆ ಹೋಗ್ಬೋದು ಗೊತ್ತಿಲ್ಲ ಅನಿಸ್ತದೆ. ಆಗ ದೇವ್ರು ಹೇಳ್ತಿದ್ದಾನೆ, ನಿನ್ನ ಕಣ್ಣಿನಿಂದ ನಿನ್ನ ಕೈಲಿ ಆಗಲ್ಲ, ನಿನಗಿರುವ ಎಜುಕೇಷನ್ ನಿನ್ನ ಕೈಲಿ ಆಗಲ್ಲ, ನಿನಗಿರುವ ಸಹಾಯದಿಂದ ಆಗಲ್ಲ, ಯಾವ ಸ್ನೇಹಿತರು, ಯಾವ ಕುಟುಂಬದವರು ನಿನ್ನ ಕೈಲಿ ಮಾಡಲ್ಲ. ಆದರೆ ದೇವರು ನಿನ್ನ ಜೀವಿತದಲ್ಲಿ ಅದಕ್ಕೆ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. With God it is possible.